ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಇವತ್ತು ದೆಹಲಿಯ ಸುಲ್ತಾನರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ರಿಸ್ತಶಕ 1206ರಿಂದ 1526ರವರೆಗಿನ ಅವಧಿಯನ್ನು ನಾವು ದೆಹಲಿಯ ಸುಲ್ತಾನರ ಅವಧಿ ಎಂದು ಕರೆಯುತ್ತೇವೆ. ದೆಹಲಿಯ ಸುಲ್ತಾನರು ಎಂಬುದು ಒಂದು ಮುಸಲ್ಮಾನರ ಸಾಮ್ರಾಜ್ಯವಾಗಿತ್ತು. ಇದು ಸುಮಾರು 3 ಶತಮಾನಗಳಿಗೂ ಹೆಚ್ಚು ಕಾಲ ಭಾರತದಲ್ಲಿ ವಿಸ್ತರಿಸಿತ್ತು. ಸುಲ್ತಾನರು ಸುಮಾರು 1206ರಿಂದ 1211ರ ಸುಮಾರಿಗೆ ಭಾರತದ ಹಿಂದಿನ ಗುರಿದ್ ಪ್ರದೇಶಗಳಲ್ಲಿ ಸ್ಥಾಪಿಸಲ್ಪಟ್ಟರು. ನಾವು ಈ ದೆಹಲಿಯ ಸುಲ್ತಾನರ ಇತಿಹಾಸವನ್ನು ಸಾಮಾನ್ಯವಾಗಿ 5 ಅವಧಿಗಳಾಗಿ ವಿಂಗಡಿಸಿದ್ದೇವೆ. ಅವು ಎಂದರೆ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸಯ್ಯದ್ ಸಂತತಿ ಮತ್ತು ಲೋಧಿ ಸಂತತಿ ಎಂದು. ಮೊಹಮ್ಮದ್ ಗೋರಿಯು ತಾನು ಗೆದ್ದ ಪ್ರದೇಶಗಳನ್ನು ನೋಡಿಕೊಳ್ಳಲು ಕುತುಬುದ್ದೀನ್ ಐಬಕ್ನನ್ನು ಮೇಲ್ವಿಚಾರಕನಾಗಿ ನೇಮಿಸಿದ್ದನು. ಈ ಹಿಂದಿನ ವಿಡಿಯೋದಲ್ಲಿ ನಾನು ಮೊಹಮ್ಮದ್ ಗೋರಿ ಮತ್ತು ಮೊಹಮ್ಮದ್ ಗಜ್ನಿಯ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಮುಂದೆ ಮೊಹಮ್ಮದ್ ಗೋರಿಯ ಮರಣದ ನಂತರ ಕ್ರಿಸ್ತಶಕ 1206 ಜೂನ್ 24ರಂದು ಅಧಿಕಾರಕ್ಕೆ ಬಂದು ತನ್ನನ್ನು ತಾನು ಸ್ವತಂತ್ರನಾಗಿ ದೆಹಲಿಯ ಸುಲ್ತಾನನೆಂದು ಕುತುಬುದ್ದೀನ್ ಐಬಕ್ ಘೋಷಿಸಿಕೊಳ್ಳುತ್ತಾನೆ. ಮೊದಲಿಗೆ ನಾವು ಗುಲಾಮಿ ಸಂತತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಗುಲಾಮಿ ಸಂತತಿಯ ಪ್ರಮುಖ ಸುಲ್ತಾನರೆಂದರೆ ಕುತುಬುದ್ದೀನ್ ಐಬಕ್, ಇಲ್ತಮಿಷ್ ಮತ್ತು ಬಲ್ಬನ್. ಈ ಗುಲಾಮಿ ಸಂತತಿಯ ಸ್ಥಾಪಕ ಎಂದರೆ ಅದು ಕುತುಬುದ್ದೀನ್ ಐಬಕ್. ಈ ಗುಲಾಮಿ ಸಂತತಿಯನ್ನು ಮುಮ್ಲಕ್ ಸಂತತಿ ಎಂದು ಕೂಡ ಕರೆಯುತ್ತಾರೆ. ಕುತುಬುದ್ದೀನ್ ಐಬಕ್ ಮೊಹಮ್ಮದ್ ಗೋರಿಯ ಮರಣದ ನಂತರ ಕ್ರಿಸ್ತಶಕ 1206ರಲ್ಲಿ ಅಧಿಕಾರವನ್ನು ವಹಿಸಿಕೊಂಡು ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಲಾಹೋರಿಗೆ ವರ್ಗಾಯಿಸಿ ಆಡಳಿತವನ್ನು ನಡೆಸುತ್ತಾನೆ. ಇವನು ಭಾರತದ ಮೊದಲ ಮಸೀದಿಯಾದ ಕುವತ್ ಉಲ್ ಇಸ್ಲಾಮನ್ನು ದೆಹಲಿಯಲ್ಲಿ ನಿರ್ಮಿಸುತ್ತಾನೆ ಹಾಗೂ ಕುತುಬ್ ಮಿನಾರ್ ಎಂಬ ಕಟ್ಟಡವನ್ನು ತನ್ನ ಆಸ್ಥಾನದ ಒಬ್ಬ ಖ್ವಾಜಾ ಕುತುಬುದ್ದೀನ್ ಬಕ್ತಿಯಾರ್ ಖಾಕಿ ಅವರ ನೆನಪಿಗಾಗಿ 1199ರಲ್ಲಿ ಕಟ್ಟಲು ಪ್ರಾರಂಭಿಸುತ್ತಾನೆ. ಮುಂದೆ 1210 ನವೆಂಬರ್ನಲ್ಲಿ ಇವನು ಮರಣವನ್ನು ಹೊಂದುತ್ತಾನೆ. ಇವನ ಸಮಾಧಿ ಈಗಲೂ ಲಾಹೋರ್ನಲ್ಲಿದೆ. ಕುತುಬುದ್ದೀನ್ ಐಬಕ್ನ ಮರಣದ ನಂತರ ಇವನ ಮಗನಾದ ಆರಾಮ್ ಶಾ ಅಧಿಕಾರಕ್ಕೆ ಬರುತ್ತಾನೆ. ಆದರೆ ಕುತುಬುದ್ದೀನ್ನ ಅಳಿಯನಾದ ಇಲ್ತಮಿಷ್ ಕೂಡ ಒಬ್ಬ ದಕ್ಷ ಆಡಳಿತಗಾರನಾಗಿದ್ದನು. ಇವರಿಬ್ಬರ ನಡುವೆ ಅಂದರೆ ಆರಾಮ್ ಶಾ ಮತ್ತು ಇಲ್ತಮಿಷ್ನ ನಡುವೆ ಸುಮಾರು 8 ತಿಂಗಳ ಕಾಲ ಅಧಿಕಾರಕ್ಕಾಗಿ ಜಗಳವನ್ನು ಆಡುತ್ತಾರೆ. ಆದರೆ ಆರಾಮ್ ಶಾ ತನ್ನ ಸೈನ್ಯದೊಡನೆ ಲಾಹೋರಿನಿಂದ ದೆಹಲಿಗೆ ಬರುವಾಗ ಇಲ್ತಮಿಷ್ ಅವನ ಮೇಲೆ ದಾಳಿ ಮಾಡಿ ಅವನನ್ನು ಸೋಲಿಸಿ ಅಧಿಕಾರಕ್ಕೆ ಬರುತ್ತಾನೆ. ಮುಂದೆ ನಾವು ಇಲ್ತಮಿಷ್ನ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ತಮಿಷ್ನನ್ನು ದೆಹಲಿಯ ಸುಲ್ತಾನರ ಆಡಳಿತದ ನಿಜವಾದ ಸ್ಥಾಪಕ ಎಂದು ಹೇಳಲಾಗುತ್ತದೆ. ಇವನು ತನ್ನ ರಾಜಧಾನಿಯನ್ನು ಲಾಹೋರ್ನಿಂದ ದೆಹಲಿಗೆ ವರ್ಗಾಯಿಸುತ್ತಾನೆ ಮತ್ತು ಕುತುಬುದ್ದೀನ್ ಐಬಕ್ನ ಕಾಲದಲ್ಲಿ ಪ್ರಾರಂಭವಾಗಿದ್ದ ಕುತುಬ್ ಮಿನಾರ್ ಇವನ ಕಾಲದಲ್ಲಿ ಪೂರ್ಣಗೊಳಿಸುತ್ತಾನೆ. ಲೇನ್ಪೋಲ್ ಎಂಬ ಕವಿ ಇಲ್ತಮಿಷ್ನನ್ನು ಆಧುನಿಕ ರೂಪಾಯಿಯ ಪಿತೃ ಎಂದು ಕರೆದಿದ್ದಾರೆ. ಇಲ್ತಮಿಷ್ ತನ್ನ ರಾಜ್ಯವನ್ನು ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸಿ ಪ್ರತಿಯೊಂದು ಭಾಗಕ್ಕೂ ರಾಜ್ಯಪಾಲರನ್ನು ನೇಮಿಸಿದನು ಹಾಗೂ ಚೆಹಲ್ಗಿನಿ ವ್ಯವಸ್ಥೆಯನ್ನು ಮತ್ತು ತೆರಿಗೆ ವ್ಯವಸ್ಥೆಯನ್ನು ಜನರಿಗೆ ಪರಿಚಯಿಸಿದನು. ಈ ಚೆಹಲ್ಗಿನಿ ವ್ಯವಸ್ಥೆಯ ಪ್ರಕಾರ ಪ್ರತಿ ಜಿಲ್ಲೆಗೆ 40 ಸೈನಿಕರನ್ನು ನೇಮಿಸಿ ಜಿಲ್ಲೆಯಲ್ಲಿ ಶಾಂತಿಯನ್ನು ಕಾಪಾಡುವಲ್ಲಿ ಮತ್ತು ಜನರಿಗೆ ಸಹಾಯವಾಗುವಲ್ಲಿ ಯಶಸ್ವಿಯಾದನು. ಈ ತೆರಿಗೆ ವ್ಯವಸ್ಥೆಯ ಪ್ರಕಾರ ಜನರಿಗೆ ತಮ್ಮ ಭೂಮಿ ಆಧಾರದ ಮೇಲೆ ತೆರಿಗೆಯನ್ನು ಪಾವತಿಸಬೇಕಾಗಿತ್ತು. ಇದರಿಂದ ಬಂದ ಹಣದಿಂದ ರಾಜ್ಯವನ್ನು ಅಭಿವೃದ್ಧಿಪಡಿಸಲು ಮತ್ತು ಉತ್ತಮಗೊಳಿಸಲು ಇವನು ಬಳಸಿಕೊಂಡನು. ಎಲ್ಲರಿಗೂ ಸಮಾನವಾದ ಒಂದೇ ನ್ಯಾಯವನ್ನು ಒದಗಿಸಿದನು ಹಾಗೂ ತಾನು ಗೆದ್ದಂಥ ಪ್ರದೇಶಗಳ ಮೇಲೆ ಹಿಡಿತವನ್ನು ಸಾಧಿಸಲು
ಮತ್ತು ಊಳಿಗಮಾನ್ಯ ಪದ್ಧತಿಗಳ ಅವನತಿಗಾಗಿ ಇಕ್ತಾ ಪದ್ಧತಿಯನ್ನು ಕೂಡ ಜಾರಿಗೆ ತಂದನು. ಈ ಇಕ್ತಾ ಪದ್ಧತಿ ಎಂದರೆ ಹಲವಾರು ದೊಡ್ಡ ಮತ್ತು ಸಣ್ಣ ಪ್ರದೇಶಗಳು. ಇದನ್ನು ವಿಂಗಡಿಸಲಾಯಿತು ಮತ್ತು ಈ ಇಕ್ತಾಗಳನ್ನು ತನ್ನ ಸೈನಿಕರು, ಅಧಿಕಾರಿಗಳು ಮತ್ತು ಶ್ರೀಮಂತರಿಗೆ ನಿಯೋಜಿಸಲಾಯಿತು. ಅಂದರೆ ಕೆಲವು ಷರತ್ತುಗಳ ಮೇಲೆ ಒಬ್ಬ ವ್ಯಕ್ತಿಗೆ ನಿಗದಿಪಡಿಸಲಾದ ಭೂಮಿ ಅಥವಾ ಭೂಕಂದಾಯವಾಗಿದೆ. ಮುಂದೆ ಇಲ್ತಮಿಷ್ 30 ಏಪ್ರಿಲ್ 1236ರಲ್ಲಿ ದೆಹಲಿಯಲ್ಲಿ ನಿಧನವಾಗುತ್ತಾನೆ. ಇವನ ಸಮಾಧಿ ದೆಹಲಿಯ ಕುತುಬ್ ಮಿನಾರ್ನಲ್ಲಿದೆ. ಮುಂದೆ ಇಲ್ತಮಿಷ್ನ ಮರಣದ ನಂತರ ರುಕ್ನುದ್ದೀನ್ ಫಿರೋಜ್ ಅಧಿಕಾರಕ್ಕೆ ಬರುತ್ತಾನೆ. ಆದರೆ ಅವನ ಕೆಟ್ಟ ವರ್ತನೆಯಿಂದ ಅವನ ವಿರುದ್ಧ ಹಲವಾರು ಗಣ್ಯರು ದಂಗೆ ಎದ್ದು ಅವನನ್ನು ಗಲ್ಲಿಗೇರಿಸಿ ಮುಂದೆ ಇಲ್ತಮಿಷ್ನ ಮಗಳಾದ ರಜಿಯಾ ಸುಲ್ತಾನಳನ್ನು ಹಲವಾರು ಗಣ್ಯರ ಬೆಂಬಲದೊಂದಿಗೆ ಕ್ರಿಸ್ತಶಕ 1236ರಲ್ಲಿ ಸಿಂಹಾಸನವನ್ನು ಏರಿಸುತ್ತಾರೆ. ಆದರೆ 1240ರಲ್ಲಿ ರಜಿಯಾಳನ್ನು ಪದಚ್ಯುತಗೊಳಿಸಿ ಕೊಲ್ಲಲಾಗುತ್ತದೆ. ಮುಂದೆ ನಾಸಿರುದ್ದೀನ್ ಮಹಮ್ಮದನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ರಜಿಯಾ ಸುಲ್ತಾನಳ ಉತ್ತರಾಧಿಕಾರಿಯಾದ ನಾಸಿರುದ್ದೀನ್ ಮಹಮ್ಮದ್ ಕ್ರಿಸ್ತಶಕ 1246ರಿಂದ 1266ರವರೆಗೆ ಆಳ್ವಿಕೆಯನ್ನು ನಡೆಸುತ್ತಾನೆ. ಇವನು ಒಬ್ಬ ಸೌಜನ್ಯ ಮತ್ತು ಶ್ರದ್ಧಾಭಕ್ತಿಗಳ ಪ್ರತಿರೂಪವಾಗಿದ್ದನು. ಇವನಿಗೆ ರಾಜ್ಯಭಾರದಲ್ಲಿ ಯಾವುದೇ ಆಸಕ್ತಿಯೂ ಕೂಡ ಇರಲಿಲ್ಲ. ಇದರಿಂದ ಸ್ವಾತಂತ್ರ್ಯವನ್ನು ಪಡೆಯಲು ಭಾರತದ ಹಿಂದೂ ರಾಜರುಗಳು ಹವಣಿಸುತ್ತಿದ್ದರು. ಆದರೆ ಇವನ ಮಾವನಾದ ಗಿಯಾಸುದ್ದೀನ್ ಬಲ್ಬನ್ ರಾಜ್ಯದ ಸುಭದ್ರತೆಗೆ ಶ್ರಮಿಸಿ ಅದು ಛಿದ್ರವಾಗುವುದನ್ನು ತಪ್ಪಿಸಿದನು. ಮುಂದೆ ನಾಸಿರುದ್ದೀನ್ ಮಹಮ್ಮದನ ಮರಣದ ನಂತರ ಗಿಯಾಸುದ್ದೀನ್ ಬಲ್ಬನ್ ಅಧಿಕಾರವನ್ನು ವಹಿಸಿಕೊಳ್ಳುತ್ತಾನೆ. ಈಗ ಗಿಯಾಸುದ್ದೀನ್ ಬಲ್ಬನ್ನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಗಿಯಾಸುದ್ದೀನ್ ಬಲ್ಬನ್ ಈ ವಂಶದ ಸುಲ್ತಾನರಲ್ಲಿ ಪ್ರಸಿದ್ಧನಾಗಿದ್ದಾನೆ. ನಾಸಿರುದ್ದೀನನ ಆಳ್ವಿಕೆಯಲ್ಲಿ ತಾನೇ ಆಡಳಿತವನ್ನು ನಿರ್ವಹಿಸುತ್ತಿದ್ದರಿಂದ ಆತ ಅಪಾರ ಅನುಭವಗಳನ್ನು ಪಡೆದಿದ್ದನು. ಸುಭದ್ರ ಸರ್ಕಾರಕ್ಕೆ ವ್ಯವಸ್ಥಿತ ಸೇನೆ ಅವಶ್ಯಕತೆ ಎಂದು ಪರಿಗಣಿಸಿ ಸುಸಜ್ಜಿತವಾದ ಅಶ್ವಸೇನೆ ಮತ್ತು ಕಾಲಾಳು ಪಡೆಗಳನ್ನು ನಿರ್ಮಿಸಿ ನುರಿತ ಹಾಗೂ ನಿಷ್ಠರಾದ ಸೇನಾಧಿಕಾರಿಗಳಿಗೆ ಒಪ್ಪಿಸಿದನು. ಮುಂದೆ ತೈಮೂರಿನ ಮುಖಂಡತ್ವದಲ್ಲಿ ಮಂಗೋಲರು 1285ರಲ್ಲಿ ಪಂಜಾಬನ್ನು ಮುತ್ತಿಗೆ ಹಾಕುತ್ತಾರೆ. ಆದರೆ ಬಲ್ಬನ್ ವೃದ್ಧನಾದ ಕಾರಣ ಅವನ ಮಗನನ್ನು ಸೈನ್ಯದೊಡನೆ ಯುದ್ಧಕ್ಕೆ ಲಾಹೋರಿಗೆ ಕಳಿಸಿಕೊಡುತ್ತಾನೆ. ಆದರೆ ಮಂಗೋಲರು ಹೊಂಚು ಹಾಕಿ ಅವನ ಮಗನನ್ನು ಕೊಂದು ಹಾಕುತ್ತಾರೆ. ಆದರೂ ಬಲ್ಬನ್ ಮಂಗೋಲರ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸಿದನು ಮತ್ತು ಗೋಪಾಲಗಿರಿ ಎಂಬ ಕೋಟೆಯನ್ನು ಕಟ್ಟಿ ಸುಸಜ್ಜಿತವಾದ ಸೈನ್ಯವನ್ನು ನಿರ್ಮಿಸಿ ದೇಶದಲ್ಲಿ ಸಾಮಾಜಿಕ ಶಾಂತಿ ನೆಲೆಸುವಂತೆ ಮಾಡಿ ಮುಂದೆ ಅಲ್ಲಾವುದ್ದೀನ್ ಖಿಲ್ಜಿ ರೂಪಿಸಿದ ಆಡಳಿತದ ಸುಧಾರಣೆಗಳಿಗೆ ಅವನು ಮಾರ್ಗದರ್ಶಕನಾಗುತ್ತಾನೆ. ಮುಂದೆ ಬಲ್ಬನ್ನನ ಮಗ ಚಿಕ್ಕವನಾದ ಕಾರಣ ಅವನನ್ನು ಕೊಂದು ಕ್ರಿಸ್ತಶಕ 1290ರಲ್ಲಿ ಸುಲ್ತಾನ ಜಲಾಲುದ್ದೀನ್ ಖಿಲ್ಜಿಯು ಖಿಲ್ಜಿ ವಂಶದ ಆಳ್ವಿಕೆಯನ್ನು ಪ್ರಾರಂಭಿಸುತ್ತಾನೆ. ಇದರಿಂದ ಖಿಲ್ಜಿ ಸಂತತಿಯು ಪ್ರಾರಂಭವಾಗಿ ಗುಲಾಮಿ ಸಂತತಿಯು ಕೊನೆಗೊಳ್ಳುತ್ತದೆ. ಮುಂದೆ ಖಿಲ್ಜಿ ಸಂತತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಖಿಲ್ಜಿ ಸಂತತಿಯ ಸ್ಥಾಪಕ ಎಂದರೆ ಅದು ಜಲಾಲುದ್ದೀನ್ ಫಿರೋಜ್ ಖಿಲ್ಜಿ. ಖಿಲ್ಜಿ ರಾಜವಂಶವು ಸುಮಾರು 30 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿತು. ದೆಹಲಿಯ ಸುಲ್ತಾನರಲ್ಲಿ ಅತ್ಯಂತ ಕಡಿಮೆ ಅವಧಿ ಆಳಿದ ಮನೆತನ ಈ ಖಿಲ್ಜಿ ಸಂತತಿಯಾಗಿದೆ. ದೆಹಲಿಯ ಸುಲ್ತಾನರಲ್ಲಿಯೇ ಅತ್ಯಂತ ಪ್ರಸಿದ್ಧ ದೊರೆ ಎಂದರೆ ಅದು ಅಲ್ಲಾವುದ್ದೀನ್ ಖಿಲ್ಜಿ. ಮೊದಲು ನಾವು ಜಲಾಲುದ್ದೀನ್ ಫಿರೋಜ್ ಖಿಲ್ಜಿಯ ಬಗ್ಗೆ ತಿಳಿದುಕೊಳ್ಳೋಣ. ಜಲಾಲುದ್ದೀನ್ ಕೈಕೋಬಾದ್ನನ್ನು ಕೊಂದು ದೆಹಲಿಯ ಸುಲ್ತಾನನಾಗುತ್ತಾನೆ. ಇವನು ಕಿಲೋಕರಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಆದರೆ ಅವನು ಸಿಂಹಾಸನದ ಮೇಲೆ ಎಂದೂ ಕುಳಿತುಕೊಳ್ಳಲಿಲ್ಲ ಎಂದು ಹೇಳಲಾಗುತ್ತದೆ. ದೇವಗಿರಿಯ ಮೇಲಿನ ಆಕ್ರಮಣ ಪ್ರಮುಖ ಘಟನೆಗಳಲ್ಲಿ ಒಂದಾಗಿದೆ. ಕ್ರಿಸ್ತಶಕ 1292ರಲ್ಲಿ ಮಂಗೋಲರು ದಾಳಿ ಮಾಡಿದಾಗ
ಸುಮಾರು 30,000 ಮಂಗೋಲಿಯರನ್ನು ಬಂಧಿಸಿ ಅವರನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರಿಸುತ್ತಾನೆ. ಇವರನ್ನೇ ಈಗಿನ ಮುಸಲ್ಮಾನರು ಎಂದು ಹೇಳಲಾಗುತ್ತದೆ. ಹಾಗೆ ದೆಹಲಿಯಲ್ಲಿ ಗ್ರಂಥಾಲಯವನ್ನು ನಿರ್ಮಿಸಿ ಅದರ ಮುಖ್ಯಸ್ಥನಾಗಿ ಅಮೀರ್ ಖುಸ್ರೋನನ್ನು ನೇಮಿಸುತ್ತಾನೆ. ಇವನನ್ನು ಭಾರತದ ಗಿಳಿ ಮತ್ತು ಉರ್ದು ಸಾಹಿತ್ಯದ ಪಿತಾಮಹ ಎಂದು ಕರೆಯುತ್ತಾರೆ. ಅಮೀರ್ ಖುಸ್ರೋ ರಚಿಸಿದಂಥ ಕೃತಿಗಳು ಎಂದರೆ ಆಶಿಕಾ, ಕಿರಾನ್ ಉಸ್ ಸದೇನ್, ಮಿಗ್ರಾ ಉಲ್ ಫುತುಹ್ ಮತ್ತು ತಾರಿಕ್ ಇ ಅಲೆ ಎಂಬುದು. ಮುಂದೆ ಜಲಾಲುದ್ದೀನ್ ಖಿಲ್ಜಿಯು ದೆಹಲಿಯ ರಾಜ್ಯಪಾಲನಾಗಿ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ನೇಮಿಸುತ್ತಾನೆ. ಆದರೆ ಅವನು 1296ರಲ್ಲಿ ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಂದು ಅಧಿಕಾರಕ್ಕೆ ಬರುತ್ತಾನೆ. ಈಗ ಅಲ್ಲಾವುದ್ದೀನ್ ಖಿಲ್ಜಿಯ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಾವುದ್ದೀನ್ ಖಿಲ್ಜಿಯು ಖಿಲ್ಜಿ ರಾಜವಂಶದ ಅತ್ಯಂತ ಪ್ರಸಿದ್ಧ ಶಕ್ತಿಶಾಲಿ ಆಡಳಿತಗಾರನಾಗಿದ್ದನು. ಇವನಿಗಿದ್ದಂಥ ಬಿರುದುಗಳು ಎಂದರೆ ಸಿಕಂದರ್ ಎ ಸಾನಿ ಮತ್ತು ದ್ವಿತೀಯ ಅಲೆಕ್ಸಾಂಡರ್ ಎಂದು. ಇವನು ಖಲೀಫಾದ ಡೆಪ್ಯೂಟಿ ಎಂದು ಕೂಡ ತನ್ನನ್ನು ತಾನು ಕರೆದುಕೊಂಡಿದ್ದನು. ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ಅರಸ ಅಲ್ಲಾವುದ್ದೀನ್ ಖಿಲ್ಜಿ ಆಗಿದ್ದಾನೆ. ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಮಂಗೋಲರು 12 ಬಾರಿ ದಾಳಿಯನ್ನು ಮಾಡುತ್ತಾರೆ. ಆದರೆ ಅವನು ತನ್ನ ದಂಡನಾಯಕನಾದ ಜಾಫರ್ ಖಾನನೊಂದಿಗೆ ಕೂಡಿ ದಾಳಿಯನ್ನು ಎದುರಿಸಿ ದೆಹಲಿಯನ್ನು ರಕ್ಷಿಸಿಕೊಳ್ಳುತ್ತಾನೆ ಮತ್ತು ಸಿಂಧೂ ನದಿಯ ಉದ್ದಕ್ಕೂ ದಾಳಿ ನಿಯಂತ್ರಿಸಲು ಗೋಡೆಗಳನ್ನು ಕೂಡ ನಿರ್ಮಿಸುತ್ತಾನೆ. ಈ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆಗಳನ್ನು ನಾವು ಉತ್ತರ ಭಾರತದ ದಂಡಯಾತ್ರೆಗಳು ಮತ್ತು ದಕ್ಷಿಣ ಭಾರತದ ದಂಡಯಾತ್ರೆಗಳು ಎಂದು ನೋಡುತ್ತೇವೆ. ಮೊದಲಿಗೆ ಉತ್ತರ ಭಾರತದಲ್ಲಿ ಮಾಡಿದಂಥ ದಂಡಯಾತ್ರೆಗಳನ್ನು ನಾವು ತಿಳಿದುಕೊಳ್ಳೋಣ. ಕ್ರಿಸ್ತಶಕ 1298 ಮತ್ತು 99ರಲ್ಲಿ ಗುಜರಾತಿನ ಸೋಮನಾಥ ದೇವಾಲಯವನ್ನು ಲೂಟಿ ಮಾಡಲು ಅಲ್ಲಾವುದ್ದೀನ್ ಖಿಲ್ಜಿಯು ತನ್ನ ದಂಡನಾಯಕರಾದ ನುಸ್ರತ್ ಖಾನ್ ಮತ್ತು ಉಲುಘ್ ಖಾನ್ ರಜಪೂತರ ದೊರೆಯಾದ ಕರ್ಣದೇವನ ಮೇಲೆ ದಾಳಿ ಮಾಡಿ ಅವನ ಮಗಳಾದ ದೇವಲಾದೇವಿಯನ್ನು ಕರೆದುಕೊಂಡು ಹೋಗುತ್ತಾರೆ ಮತ್ತು ಕರ್ಣದೇವನ ಹೆಂಡತಿಯಾದ ಕಮಲಾದೇವಿಯನ್ನು ಅಲ್ಲಾವುದ್ದೀನ್ ಖಿಲ್ಜಿಯು ವಿವಾಹವಾಗುತ್ತಾನೆ ಮತ್ತು ನುಸ್ರತ್ ಖಾನ್ 1000 ದಿನಾರನ್ನು ಕೊಟ್ಟು ಮಲ್ಲಿಕಾಫರ್ನನ್ನು ಖರೀದಿಸುತ್ತಾನೆ. ಮಲ್ಲಿಕಾಫರ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಧಿಪತಿಯಾಗಿದ್ದನು. ಮುಂದೆ 1301ರಲ್ಲಿ ರಣತಂಬೋರ್ನ ರಾಜ ಹಮ್ಮೀರ್ ದೇವನ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ, ನುಸ್ರತ್ ಖಾನ್ ಮತ್ತು ಉಲುಘ್ ಖಾನ್ ದಾಳಿ ಮಾಡುತ್ತಾರೆ. ಈ ದಾಳಿಯಲ್ಲಿ ನುಸ್ರತ್ ಖಾನ್ ಮತ್ತು ಹಮ್ಮೀರ್ ದೇವ್ ಇಬ್ಬರು ನಿಧನರಾಗುತ್ತಾರೆ. ಮುಂದೆ ಅಲ್ಲಾವುದ್ದೀನ್ ಖಿಲ್ಜಿಯು 1303ರಲ್ಲಿ ಚಿತ್ತೋಡದ ಮೇಲೆ ದಾಳಿ ಮಾಡಿ ರಾಣಾ ರತನ್ ಸಿಂಗ್ನನ್ನು ಸೋಲಿಸಿ ದೆಹಲಿಗೆ ಕೊಂಡೊಯ್ಯುತ್ತಾನೆ. ಈ ದಾಳಿಯು ಅಲ್ಲಾವುದ್ದೀನ್ ಖಿಲ್ಜಿಯು ರಾಣಿ ಪದ್ಮಿನಿಗೋಸ್ಕರ ಮಾಡಿದ್ದನು ಎಂದು ಮಲಿಕ್ ಮುಹಮ್ಮದ್ ಜೈಸಿಯು ತನ್ನ ಕೃತಿಯಾದ ಪದ್ಮಾವತ್ನಲ್ಲಿ ತಿಳಿಸಿದ್ದಾನೆ. ಈಗ ದಕ್ಷಿಣ ಭಾರತದ ದಂಡಯಾತ್ರೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾದ ಮಲ್ಲಿಕಾಫರ್ನು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ದೆಹಲಿಯ ಸುಲ್ತಾನನಾಗಿದ್ದಾನೆ. 1307ರಲ್ಲಿ ದೇವಗಿರಿಯ ಯಾದವ ಅರಸ ರಾಮಚಂದ್ರ ದೇವನು ಗುಜರಾತಿನ ರಾಜ ಕರ್ಣದೇವ ಮತ್ತು ಅವನ ಮಗಳಾದ ದೇವಲಾದೇವಿಗೆ ಆಶ್ರಯವನ್ನು ನೀಡಿದ್ದ ಕಾರಣ ಅಲ್ಲಾವುದ್ದೀನ್ ಖಿಲ್ಜಿಯು ತನ್ನ ದಂಡನಾಯಕ ಮಲ್ಲಿಕಾಫರ್ನನ್ನು ಯುದ್ಧಕ್ಕೆ ಕಳುಹಿಸಿದ್ದನು. ಇಲ್ಲಿ ರಾಮಚಂದ್ರನನ್ನು ಸೋಲಿಸಿ ದೇವಲಾದೇವಿಯನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಹಿರಿಯ ಮಗನಾದ ಖಿಜರ್ ಖಾನನೊಂದಿಗೆ ವಿವಾಹವನ್ನು ಮಾಡಿಕೊಟ್ಟನು ಮತ್ತು 1308ರಲ್ಲಿ ವಾರಂಗಲ್ನ ಕಾಕತೀಯ ಅರಸ ಪ್ರತಾಪರುದ್ರನ ಮೇಲೆ ದಾಳಿಯನ್ನು ಮಾಡಿ ಜಗತ್ಪ್ರಸಿದ್ಧವಾದ ಕೊಹಿನೂರ್ ವಜ್ರವನ್ನು ಪಡೆದುಕೊಂಡನೆಂದು ಪ್ರಸಿದ್ಧ ಇತಿಹಾಸಕಾರ ಕೋಫಿ ಖಾನ್ ತಿಳಿಸಿದ್ದಾನೆ ಮತ್ತು ಇಲ್ಲಿದ್ದ ಅಪಾರ ಸಂಪತ್ತನ್ನು 1000 ಒಂಟೆಗಳ ಮೇಲೆ
ದೆಹಲಿಗೆ ಸಾಗಿಸುವಾಗ ಅವು ಭಾರದಿಂದ ನರಳಾಡಿದ್ದವು ಎಂದು ಅಮೀರ್ ಖುಸ್ರೋ ತನ್ನ ಲೇಖನದಲ್ಲಿ ತಿಳಿಸಿದ್ದಾನೆ. ಮುಂದೆ 1311ರಲ್ಲಿ ಮದುರೈ ಮೇಲೆ ದಾಳಿ ಮಾಡಿ ಸುಂದರ ಪಾಂಡ್ಯ ಮತ್ತು ವೀರ್ ಪಾಂಡ್ಯರನ್ನು ಸೋಲಿಸಿ ರಾಮೇಶ್ವರದಲ್ಲಿದ್ದ ದೇವಾಲಯಗಳನ್ನು ಧ್ವಂಸ ಮಾಡಿ ಅಲ್ಲಿ ಒಂದು ಮುಸಲ್ಮಾನರ ಮಸೀದಿಯನ್ನು ನಿರ್ಮಿಸಿ ಅಲ್ಲಿದ್ದ ಅಪಾರ ಸಂಪತ್ತನ್ನು ಕೊಳ್ಳೆ ಹೊಡೆದು ಮಲ್ಲಿಕಾಫರ್ನು ಮತ್ತೆ ದೆಹಲಿಗೆ ಹಿಂದಿರುಗುತ್ತಾನೆ. ಮುಂದೆ ಅಲ್ಲಾವುದ್ದೀನ್ ಖಿಲ್ಜಿಯು ತನ್ನ ಆಡಳಿತಾವಧಿಯಲ್ಲಿ ಮಾಡಿದಂಥ ಸುಧಾರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ರಾಜ್ಯದಲ್ಲಿ ಪ್ರಬಲವಾದ ಕೇಂದ್ರ ಸರ್ಕಾರವನ್ನು ಇವನು ರಚಿಸಿದನು. ತನ್ನ ಸಾಮ್ರಾಜ್ಯದಲ್ಲಿ ಮದ್ಯಪಾನ ಮತ್ತು ಜೂಜಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಿದನು. ಖಾಯಂ ಸೈನ್ಯ ಅಂದರೆ ಪರ್ಮನೆಂಟ್ ಸ್ಟ್ಯಾಂಡಿಂಗ್ ಆರ್ಮಿಯನ್ನು ನೆಲೆಗೊಳಿಸಿದ ಮೊದಲ ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಆಗಿದ್ದಾನೆ. ಹಾಗೂ ಬ್ರಾಹ್ಮಣರನ್ನು ಹೊರತುಪಡಿಸಿ ಹಿಂದೂಗಳು ರಾಜರ ವಿರುದ್ಧ ದಂಗೆ ಏಳದಂತೆ ಜಜಿಯಾ ತಲೆಗಂದಾಯ, ಯಾತ್ರಾರ್ಥ ತೆರಿಗೆ, ಗೋಮಾಳ ತೆರಿಗೆಯನ್ನು ಹೇರಿದನು. ಸೈನ್ಯದಲ್ಲಿ ಭ್ರಷ್ಟಾಚಾರವನ್ನು ತಡೆಯಲು, ಯುದ್ಧದಲ್ಲಿ ಸೈನಿಕರ ಕಡ್ಡಾಯ ಹಾಜರಾತಿ ಪಡೆಯಲು, ಹುಲಿಯಾ ಪದ್ಧತಿ ಮತ್ತು ಕುದುರೆಗಳ ಅವ್ಯವಹಾರವನ್ನು ತಡೆಯಲು ಕುದುರೆಗಳ ಮೇಲೆ ಬರೆ ಅಥವಾ ಮುದ್ರೆ ಹಾಕುವ ದಾಗ್ ಪದ್ಧತಿಯನ್ನು ಜಾರಿಗೆ ತಂದನು. ಬಬಿತಾ ಮತ್ತು ಬಿಸ್ವಾ ಎಂಬ ಭೂಕಂದಾಯಗಳನ್ನು ಜನರಿಗೆ ಪರಿಚಯಿಸಿದನು. ಮಧ್ಯಯುಗದಲ್ಲಿ ಭೂಮಿಯನ್ನು ಅಳೆಯುವ ಅಥವಾ ಭೂಮಾಪನ ಕಾರ್ಯವನ್ನು ಕೈಗೊಂಡ ರಾಜನೆಂದರೆ ಅದು ಅಲ್ಲಾವುದ್ದೀನ್ ಖಿಲ್ಜಿ ಆಗಿದ್ದಾನೆ. ಅಲ್ಲಾವುದ್ದೀನ್ ಖಿಲ್ಜಿಯ ಆರ್ಥಿಕ ಸುಧಾರಣೆಯನ್ನು ಕಂಡ ಲೇನ್ ಪೋಲ್ ಶ್ರೇಷ್ಠ ರಾಜಕೀಯ ಅರ್ಥಶಾಸ್ತ್ರಜ್ಞ ಎಂದು ತಿಳಿಸಿದ್ದಾನೆ. ಅಲ್ಲಾವುದ್ದೀನ್ ಖಿಲ್ಜಿಯು ದೆಹಲಿಯಲ್ಲಿ ಅಲೈ ದರ್ವಾಜಾ, ಜಮಾಯತ್ ಖಾನ್ ಮಸೀದಿಗಳನ್ನು ಮತ್ತು 1000 ಕಂಬಗಳ ಅರಮನೆಯಾದ ಹಜಾರ್ ಸುತನನ್ನು ಕಟ್ಟಿಸಿದನು. ಮುಂದೆ ಅಲ್ಲಾವುದ್ದೀನ್ ಖಿಲ್ಜಿಯು ತನ್ನ ಸೇನಾಧಿಕಾರಿಯಾದ ಮಲ್ಲಿಕಾಫರ್ನಿಂದ ವಿಷಪ್ರಾಶನಕ್ಕೆ ಒಳಗಾಗಿ ಕ್ರಿಸ್ತಶಕ 1316 ಜನವರಿ 2ರಂದು ನಿಧನರಾದರು ಎಂದು ಇತಿಹಾಸಕಾರರು ತಿಳಿಸಿದ್ದಾರೆ. ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರಾಧಿಕಾರಿಯಾದ ಖುಸ್ರವ್ ಖಾನ್ ಈ ವಂಶದ ಕೊನೆಯ ದೊರೆಯಾಗಿದ್ದನು. ಆದರೆ ಇವನು ಒಬ್ಬ ಮತಾಂತರಗೊಂಡಿದ್ದ ಹಿಂದೂ ಆಗಿದ್ದನು ಎಂದು ಹೇಳಲಾಗಿದೆ. ಸಂಪ್ರದಾಯಸ್ಥ ಮುಸ್ಲಿಂ ಆಗಿದ್ದ ಗಾಜಿ ಮಲಿಕ್ ಅಥವಾ ಗಿಯಾಜುದ್ದೀನ್ ತುಘಲಕ್ ಖುಸ್ರವ್ ಖಾನನನ್ನು ಕೊಂದು ತುಘಲಕ್ ಸಂತತಿಯನ್ನು ಸ್ಥಾಪಿಸುತ್ತಾನೆ. ಮುಂದೆ ತುಘಲಕ್ ಸಂತತಿಯ ಬಗ್ಗೆ ತಿಳಿದುಕೊಳ್ಳೋಣ. ದೆಹಲಿಯ ಸುಲ್ತಾನರಲ್ಲಿಯೇ ಅತ್ಯಂತ ದೀರ್ಘಾವಧಿಯ ಆಳ್ವಿಕೆ ಮಾಡಿದ ಸಂತತಿ ತುಘಲಕ್ ಸಂತತಿಯಾಗಿದೆ. ತುಘಲಕ್ ಸಂತತಿಯ ಸ್ಥಾಪಕ ಗಿಯಾಜುದ್ದೀನ್ ತುಘಲಕ್. ಈಗ ಗಿಯಾಜುದ್ದೀನ್ ತುಘಲಕ್ನ ಬಗ್ಗೆ ತಿಳಿದುಕೊಳ್ಳೋಣ. ಗಿಯಾಜುದ್ದೀನ್ ತುಘಲಕ್ನ ಮೂಲ ಹೆಸರು ಗಾಜಿ ಮಲಿಕ್. ಗಾಜಿ ಮಲಿಕ್ ಖಿಲ್ಜಿ ಸಂತತಿಯ ಖುಸ್ರವ್ ಖಾನನನ್ನು ಕೊಂದು ಗಿಯಾಜುದ್ದೀನ್ ತುಘಲಕ್ ಎಂಬ ಹೆಸರಿನೊಂದಿಗೆ ದೆಹಲಿಯ ಸಿಂಹಾಸನವನ್ನು ಏರುತ್ತಾನೆ. ಇವನು ಸುಮಾರು 5 ವರ್ಷಗಳ ಕಾಲ ಆಳ್ವಿಕೆ ನಡೆಸಿ ದೆಹಲಿಯ ಬಳಿ ತುಘಲಕಾಬಾದ್ ಎಂಬ ಪಟ್ಟಣವನ್ನು ಕೂಡ ನಿರ್ಮಿಸುತ್ತಾನೆ. ಮುಂದೆ 1325ರಲ್ಲಿ ಗಿಯಾಜುದ್ದೀನನ್ನು ತನ್ನ ಮಗನಾದ ಜುನಾ ಖಾನ್ ಮೋಸದಿಂದ ಮರದ ಮಂಟಪವನ್ನು ಕುಸಿಯುವಂತೆ ಮಾಡಿ ತನ್ನ ತಂದೆಯನ್ನು ಕೊಂದು 1325ರಲ್ಲಿ ಅಧಿಕಾರವನ್ನು ವಹಿಸಿಕೊಳ್ಳುತ್ತಾನೆ. ಮುಂದೆ ಮೊಹಮ್ಮದ್ ಬಿನ್ ತುಘಲಕ್ನ ಬಗ್ಗೆ ತಿಳಿದುಕೊಳ್ಳೋಣ. ಮೊಹಮ್ಮದ್ ಬಿನ್ ತುಘಲಕ್ ತುಘಲಕ್ ಸಂತತಿಯ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದನು. ಇವನ ಮೊದಲ ಹೆಸರು ಜುನಾ ಖಾನ್. ಇವನು ಸುಮಾರು 26 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸುತ್ತಾನೆ. ತನ್ನ ತಂದೆಯಾದ ಗಿಯಾಜುದ್ದೀನನ್ನು ಕೊಂದು 1325ರಲ್ಲಿ ದೆಹಲಿಯ ಸಿಂಹಾಸನವನ್ನು ಏರುತ್ತಾನೆ. ಮೊಹಮ್ಮದ್ ಬಿನ್ ತುಘಲಕ್ನ ದಂಡಯಾತ್ರೆಗಳನ್ನು ಈಗ ತಿಳಿದುಕೊಳ್ಳೋಣ. ಮೊದಲಿಗೆ ವಾರಂಗಲ್ನ ಆಕ್ರಮಣ. ವಾರಂಗಲ್ನ ರಾಜ ಪ್ರತಾಪರುದ್ರನು ಸುಲ್ತಾನನಿಗೆ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ಕೊಡುವುದನ್ನು ನಿಲ್ಲಿಸುತ್ತಾನೆ. ಆದ ಕಾರಣ ಮೊಹಮ್ಮದನು 2 ಬಾರಿ 1322 ಮತ್ತು 23ರಲ್ಲಿ ವಾರಂಗಲ್ನ ಮೇಲೆ ದಾಳಿ ಮಾಡಿ ಅಲ್ಲಿನ ರಾಜ ಪ್ರತಾಪರುದ್ರನನ್ನು ಸೋಲಿಸುತ್ತಾನೆ. ನಂತರ ಮಧ್ಯ ಏಷ್ಯಾದ ದಂಡಯಾತ್ರೆ. ಈ ಮಧ್ಯ ಏಷ್ಯಾದ
ಖುರಾಸನ್ ಪ್ರಾಂತ್ಯವನ್ನು ಗೆದ್ದರೆ ಇಡೀ ಜಗತ್ತನ್ನೇ ಗೆದ್ದಂತೆ ಎಂದು ಇವನು ಭಾವಿಸುತ್ತಾನೆ. ಇದಕ್ಕಾಗಿ ಸುಮಾರು 3,70,000 ಸೈನಿಕರನ್ನು ನೇಮಿಸಿಕೊಂಡು ಅವರಿಗೆ 1 ವರ್ಷದ ವೇತನ ಮೊದಲೇ ಕೊಟ್ಟಿರುತ್ತಾನೆ. ಆದರೆ ನಂತರ ದಂಡಯಾತ್ರೆಯ ಸಮಯದಲ್ಲಿ ಒದಗುವ ಸಾರಿಗೆ ಸಂಪರ್ಕ, ಆಹಾರದ ಕೊರತೆ ಮತ್ತು ರಾಜಕೀಯ ಏರಿಳಿತವನ್ನು ಯೋಚಿಸಿ ಈ ಮಧ್ಯ ಏಷ್ಯಾದ ದಂಡಯಾತ್ರೆಯನ್ನು ಕೈಬಿಡುತ್ತಾನೆ. ಇದನ್ನು ಕುರಿತು ಎ. ವಿ. ಸ್ಮಿತನು ಮುಹಮ್ಮದ್ ಬಿನ್ ತುಘ್ಲಕ್ನನ್ನು ಹುಚ್ಚು ದೊರೆ ಎಂದು ಮತ್ತು ಅವನ ವ್ಯಕ್ತಿತ್ವವು ಪರಸ್ಪರ ತದ್ವಿರುದ್ಧಗಳ ಗುಣಗಳ ಆಶ್ಚರ್ಯಕರ ಸಮಾವೇಶವಾಗಿತ್ತು ಎಂದು ತಿಳಿಸಿದ್ದಾರೆ. ಮೂರನೆಯದಾಗಿ ನಾಗರಕೋಟ ಆಕ್ರಮಣ. ಮುಹಮ್ಮದನು ಪಂಜಾಬಿನ ಕಾಂಗ್ರಾ ಜಿಲ್ಲೆಯ ನಾಗರಕೋಟದ ಮೇಲೆ ದಾಳಿ ಮಾಡಿ ಅದನ್ನು ಜಯಿಸುತ್ತಾನೆ. ಆದರೆ ಅದನ್ನು ಮತ್ತೆ ಅಲ್ಲಿನ ರಾಜನಿಗೆ ಮರಳಿ ಒಪ್ಪಿಸುತ್ತಾನೆ. ಮುಂದೆ ಕರಾಜಲ್ ದಂಡಯಾತ್ರೆ. ಭಾರತ ಮತ್ತು ಚೀನಾಗಳ ನಡುವಣ ಕರಾಜಲ್ನ ಮೇಲೆ ದಾಳಿ ಮಾಡಲು 1,00,000 ಸೈನಿಕರನ್ನು ಖುಸ್ರೋ ಮಲಿಕ್ನ ನೇತೃತ್ವದಲ್ಲಿ ಕಳುಹಿಸಿದ್ದನು. ಆದರೆ ಕರಾಜಲ್ನಲ್ಲಿ ಇದ್ದ ಹಿಮಾಲಯ ಪರ್ವತಗಳ ಅತಿಯಾದ ಚಳಿ, ಸಾಂಕ್ರಾಮಿಕ ರೋಗ ಹಾಗೂ ಆಹಾರದ ಕೊರತೆಗೆ ಸಿಕ್ಕಿ ಅಪಾರ ಸಂಖ್ಯೆಯಲ್ಲಿ ಸೈನಿಕರು ಅಸುನೀಗುತ್ತಾರೆ. ಈ ದುರಂತದ ಕಥೆಯನ್ನು ಹೇಳಲು ಕೇವಲ 10 ಮಂದಿ ಮಾತ್ರ ಹಿಂದಿರುಗಿದ್ದರು ಎಂದು ಮುಹಮ್ಮದ್ ಬಿನ್ ತುಘ್ಲಕನ ಸಮಕಾಲೀನ ಬರಹಗಾರನಾದ ಇಬನ್ ಬಟೂಟಾ ತಿಳಿಸಿದ್ದಾರೆ. ಇವನ ಕಾಲದಲ್ಲಿದ್ದ ಆಡಳಿತಾತ್ಮಕ ಸುಧಾರಣೆಗಳು ಎಂದರೆ ಮೊದಲಿಗೆ ಕೃಷಿ ಸುಧಾರಣೆ. ದಿವಾನ್-ಇ-ಕೋಹಿ ಎಂಬ ಕೃಷಿ ಇಲಾಖೆಯನ್ನು ಇವನು ಸ್ಥಾಪಿಸಿದನು. ಬಂಜರ ಭೂಮಿಯನ್ನು ಸಾಗುವಳಿಗೆ ಇಳಿಸುವುದು, ರಾಜ್ಯಾದಾಯವನ್ನು ಹೆಚ್ಚಿಸುವುದು, ಸರ್ಕಾರದಿಂದ ಕೃಷಿಕರಿಗೆ ಸಾಲ ಸೌಲಭ್ಯವನ್ನು ಒದಗಿಸಿ ಕೊಡುವುದು, ಭೂಹೀನರಿಗೆ ಭೂಮಿಯನ್ನು ಕೊಡಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಮುಂದೆ ತೆರಿಗೆ ಸುಧಾರಣೆಗಳು. ಯಮುನಾ ಗಂಗಾ ನದಿ ಬಯಲಿನ ಫಲವತ್ತಾದ ಪ್ರದೇಶವೇ ದೋಆಬ್ ಪ್ರಾಂತ್ಯವಾಗಿತ್ತು. ಭರಣಿಯ ಪ್ರಕಾರ ಈ ಪ್ರದೇಶ ಹೆಚ್ಚು ಫಲವತ್ತಾದ ಕಾರಣ ಇಲ್ಲಿನ ಜನ ಅಧಿಕ ಶ್ರೀಮಂತರಾಗಿ ಸೋಮಾರಿಗಳಾಗಿ ದಂಗೆಯಲ್ಲಿ ತೊಡಗಿದ್ದರು. ಇವರ ಸೊಕ್ಕು ಮುರಿಯುವುದಕ್ಕಾಗಿ ಸುಮಾರು 10 ರಿಂದ 20 ಪಟ್ಟು ಹೆಚ್ಚು ತೆರಿಗೆಯನ್ನು ವಿಧಿಸಿದನು ಎಂದು ತಿಳಿಸಿದ್ದಾರೆ. ಈ ತೆರಿಗೆಯನ್ನು ಕಟ್ಟದೆ ಜನರು ಕಾಡುಗಳಲ್ಲಿ ತಲೆಮರೆಸಿಕೊಂಡರು. ಇದರಿಂದ ಫಲವತ್ತಾದ ಭೂಮಿಯು ಕೂಡ ಪಾಳು ಬಿದ್ದಿತು. ಲೇನ್ ಪೋಲ್ ಪ್ರಕಾರ ಕಂದಾಯ ಸಂಗ್ರಹದಲ್ಲಿ ವಿಫಲತೆ ಕಂಡ ಸುಲ್ತಾನ ಕ್ರೋಧದಿಂದ ಹಿಂದೂಗಳನ್ನು ಕಾಡು ಮೃಗಗಳಂತೆ ಕಾಡುಗಳಲ್ಲಿ ಸುತ್ತುವರೆದು ಸಾವಿರಾರು ಮುಗ್ಧ ಜನರನ್ನು ಕೊಲ್ಲಿಸಿದನು. ಕೊನೆಗೆ ತನ್ನ ಮೂರ್ಖತನದ ಅರಿವಾಗಿ ಜನರ ನೆರವಿಗೆ ಧಾವಿಸಿದನು. ಆದರೆ ಅದು ಬಹಳ ವಿಳಂಬವಾಗಿತ್ತು. ಮುಂದೆ ರಾಜಧಾನಿ ಬದಲಾವಣೆ. ಸುಲ್ತಾನನು ರಾಜಧಾನಿಯನ್ನು ದೆಹಲಿಯಿಂದ ಮಹಾರಾಷ್ಟ್ರದ ದೇವಗಿರಿಗೆ ಬದಲಾಯಿಸಿದನು. ಇದಕ್ಕೆ ಅವನು ಕೊಟ್ಟ ಕಾರಣಗಳೆಂದರೆ ರಾಜಧಾನಿಯು ಸಾಮ್ರಾಜ್ಯದ ಮಧ್ಯದಲ್ಲಿರಬೇಕೆಂದು, ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತವು ಹೆಚ್ಚು ಸಮೃದ್ಧವಾಗಿದೆ ಎಂದು ಹಾಗೂ ದಕ್ಷಿಣ ಭಾರತದಲ್ಲಿ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡುವುದು, ಉತ್ತರಕ್ಕೆ ಸೀಮಿತವಾಗಿದ್ದ ಇಸ್ಲಾಂ ಪ್ರಭುತ್ವವನ್ನು ದಕ್ಷಿಣಕ್ಕೆ ವಿಸ್ತರಿಸುವುದು, ಮಂಗೋಲರ ದಾಳಿಗಳಿಂದ ರಾಜಧಾನಿಯನ್ನು ರಕ್ಷಿಸುವುದು, ಅವಾಚ್ಯ ಶಬ್ದಗಳಿಂದ ಬೈದು ದೆಹಲಿಯ ನಾಗರಿಕರು ಸುಲ್ತಾನನಿಗೆ ಪತ್ರವನ್ನು ಬರೆಯುತ್ತಿದ್ದರು. ಈ ಎಲ್ಲ ಕಾರಣಗಳಿಗಾಗಿ ಅವನು ತನ್ನ ರಾಜಧಾನಿಯನ್ನು ವರ್ಗಾಯಿಸಿದನು. ನಂತರ ದೆಹಲಿಯ ಎಲ್ಲ ನಾಗರಿಕರು ತಮ್ಮ ಗಂಟು ಮೂಟೆ ಕಟ್ಟಿಕೊಂಡು ದೇವಗಿರಿಗೆ ಹೋಗಬೇಕೆಂದು ತಿಳಿಸಿದನು. ಈ ಸಮಯವನ್ನು ಉಪಯೋಗಿಸಿಕೊಂಡ ಮಂಗೋಲರು ದೆಹಲಿಯನ್ನು ಮುತ್ತಿ ಲೂಟಿ ಮಾಡಿದರು. ದೆಹಲಿ ತನ್ನ ಶತಮಾನಗಳ ವೈಭವವನ್ನು ಕಳೆದುಕೊಂಡಿತು. ಕೊನೆಗೆ ತನ್ನ ತಪ್ಪನ್ನು ಅರಿತ ಸುಲ್ತಾನ ಪುನಃ ಜನರಿಗೆ ದೇವಗಿರಿಯಿಂದ ದೆಹಲಿಗೆ ಹಿಂತಿರುಗಬೇಕೆಂದು ಆಜ್ಞೆಯನ್ನು ಮಾಡುತ್ತಾನೆ. ಮತ್ತೆ ಸುಲ್ತಾನನ ಆಜ್ಞೆಯಂತೆ ಜನರು ಸುಮಾರು 700 ಮೈಲಿ ದೂರದಲ್ಲಿರುವ ದೆಹಲಿಗೆ ತಲುಪುವಾಗ ಆಹಾರವಿಲ್ಲದೆ 3/4 ಭಾಗ ಜನರು ಅಲ್ಲಿಯೇ ಸತ್ತು ಹೋಗುತ್ತಾರೆ. ದೆಹಲಿ ಪುನಃ ತನ್ನ ವೈಭವವನ್ನು ಪಡೆಯಲು ಹಲವು ವರ್ಷಗಳೇ ಬೇಕಾದವು ಎಂದು ಹೇಳಲಾಗುತ್ತದೆ. ಮುಂದೆ
ನಾಣ್ಯ ಸುಧಾರಣೆ, ರಾಜಧಾನಿ ಬದಲಾವಣೆ ಮತ್ತು ತೆರಿಗೆ ಸುಧಾರಣೆಗಳಿಂದ ಖಜಾನೆ ಬರಿದಾಗಿತ್ತು. ಈ ಕಾರಣಗಳಿಂದ ಮೊಹಮ್ಮದನು ತಾಮ್ರದ ನಾಣ್ಯಗಳನ್ನು ಟಂಕಿಸಿ ಚಲಾವಣೆಗೆ ಬಿಟ್ಟನು. ಅದನ್ನು ಅಧಿಕೃತ ಹಣ ಎಂದು ಸಾರಿದನು. ಇದೇ ಅವನ ಪ್ರಸಿದ್ಧ ಸಾಂಕೇತಿಕ ನಾಣ್ಯ ಪದ್ಧತಿ ಆಗಿತ್ತು. ಸುಲ್ತಾನ ಬೆಳ್ಳಿ ಮತ್ತು ಬಂಗಾರದ ನಾಣ್ಯಗಳ ಬದಲಾಗಿ ಎಲ್ಲ ವ್ಯವಹಾರಗಳಲ್ಲಿಯೂ ತಾಮ್ರದ ನಾಣ್ಯಗಳನ್ನು ಬಳಸುವಂತೆ ಆಜ್ಞಾಪಿಸಿದನು. ಆದರೆ ನಾಣ್ಯಗಳನ್ನು ಮುದ್ರಿಸುವ ಏಕಸ್ವಾಮ್ಯ ಹಕ್ಕು ಸರ್ಕಾರಕ್ಕೆ ಮಾತ್ರ ನೀಡದೆ ಖಾಸಗಿಯವರಿಗೂ ನಾಣ್ಯ ಟಂಕಿಸುವ ಹಕ್ಕನ್ನು ಕೊಟ್ಟನು. ಇದರಿಂದ ಹಣದ ಮೌಲ್ಯವು ಕಡಿಮೆಯಾಯಿತು. ಕೆಲವು ವರ್ಷಗಳ ನಂತರ ಸುಲ್ತಾನ ತನ್ನ ತಪ್ಪನ್ನು ಅರಿತು ತಾಮ್ರದ ನಾಣ್ಯಗಳನ್ನು ಹಿಂತಿರುಗಿಸಿ ಪುನಃ ತನ್ನ ಖಜಾನೆಯಿಂದ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಪಡೆಯುವಂತೆ ಆಜ್ಞಾಪಿಸಿದನು. ಆಗ ಜನರು ಖೋಟಾ ನಾಣ್ಯಗಳನ್ನು ಹಿಂತಿರುಗಿಸಿ ಅಪ್ಪಟ ಬಂಗಾರದ ನಾಣ್ಯಗಳನ್ನು ಪಡೆದುಕೊಂಡರು. ಹೀಗೆ ಸುಲ್ತಾನ ತನ್ನ ಜನರಿಂದಲೇ ಮೋಸ ಹೋದನು. ವಾಪಸ್ಸಾದ ತಾಮ್ರದ ನಾಣ್ಯಗಳು ಅವನ ತುಘಲಕಾಬಾದ್ ಅರಮನೆಯ ಮುಂದೆ ಬೆಟ್ಟದಂತೆ ಅವನ ಮೂರ್ಖತನದಿಂದ ಬಿದ್ದಿದ್ದವು ಎಂದು ಇ. ಥಾಮಸ್ ಇವನನ್ನು ಹಣಗಾರರ ರಾಜ ಎಂದು ವರ್ಣಿಸಿದನು. ಮುಂದೆ 1351ರಲ್ಲಿ ಮೊಹಮ್ಮದ್ ಬಿನ್ ತುಘಲಕನು ನಿಧನನಾಗುತ್ತಾನೆ. ಇವನ ಮರಣದ ನಂತರ ಮೇವಾರದ ಹಮ್ಮೀರ್ ಸಿಂಗ್ ನೇತೃತ್ವದ ರಜಪೂತ ಮನೆತನ ಮತ್ತು ದಕ್ಷಿಣ ಭಾರತದಲ್ಲಿ ಹರಿಹರ ಮತ್ತು ಬುಕ್ಕರಿಂದ ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆಯಾಯಿತು. ಮುಂದೆ ಫಿರೋಜ್ ಶಾ ತುಘಲಕನ ಬಗ್ಗೆ ತಿಳಿದುಕೊಳ್ಳೋಣ. ಮೊಹಮ್ಮದ್ ಬಿನ್ ತುಘಲಕ್ ಅವರ ಮರಣದ ನಂತರ 23 ಮಾರ್ಚ್ 1351ರಲ್ಲಿ ಇವನು ಉತ್ತರಾಧಿಕಾರಿ ಆಗುತ್ತಾನೆ. ಇವನು ಮೊಹಮ್ಮದ್ ಬಿನ್ ತುಘಲಕನು ರೈತರಿಗೆ ನೀಡಿದ ತಕ್ಕಾವಿ ಸಾಲ ಸೌಲಭ್ಯವನ್ನು ಕೂಡ ರದ್ದುಪಡಿಸಿದನು ಹಾಗೂ ದೀನದಲಿತರಿಗಾಗಿ ದಿವಾನಿ-ಇ-ಖೈರಾತ್ ಎಂಬ ಧಾರ್ಮಿಕ ಇಲಾಖೆಯನ್ನು ಕೂಡ ಸ್ಥಾಪಿಸಿದನು. ದಾರಾ ಉಲ್ ಶಫಾ ಎಂಬ ವೈದ್ಯಾಲಯವನ್ನು ಸ್ಥಾಪಿಸಿ ಬಡವರಿಗೆ ಉಚಿತ ಔಷಧಿ ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡಿದನು. ಹಾಗೂ ಅಲ್ಲಾವುದ್ದೀನ್ ಖಿಲ್ಜಿಯು ಜಾರಿಗೊಳಿಸಿದ್ದ ಸ್ಥಾಯಿ ಸೈನ್ಯ ಪದ್ಧತಿಯನ್ನು ಕೂಡ ಇವನು ರದ್ದುಪಡಿಸಿದನು. ಫಿರೋಜ್ ಶಾ ತುಘಲಕನು ಫಿರೋಜಾಬಾದ್, ಫಿರೋಜ್ಪುರ, ಫತೇಬಾದ್, ಜೌನ್ಪುರ್, ಹಿಸಾರ್ ಮೊದಲಾದ ನಗರಗಳನ್ನು ನಿರ್ಮಿಸಿದನು ಮತ್ತು ಸೇತುವೆಗಳನ್ನು, ಸರಾಯಿ ಅಂಗಡಿಗಳನ್ನು ಮತ್ತು ಅರಮನೆಗಳನ್ನು ಇವನು ಕಟ್ಟಿದನು. ಇವನು 1360ರಲ್ಲಿ ಒಡಿಸ್ಸಾದ ಪೂರಿಯ ಜಗನ್ನಾಥ ದೇವಾಲಯದ ಮೇಲೆ ದಾಳಿ ಮಾಡಿ ಅಲ್ಲಿದ್ದ ಜಗನ್ನಾಥ ಲಿಂಗವನ್ನು ತಂದು ಬಂಗಾಳ ಕೊಲ್ಲಿಯಲ್ಲಿ ಎಸೆಯುತ್ತಾನೆ ಎಂದು ಹೇಳಲಾಗಿದೆ. ಹಾಗೂ 1360ರಲ್ಲಿ ನಾಗರಕೋಟೆ ದೇವಾಲಯದ ಮೇಲೆ ದಾಳಿ ಮಾಡಿ ಅಲ್ಲಿದ್ದ ಜ್ವಾಲಾಮುಖಿ ಎಂಬ ಗ್ರಂಥಾಲಯದಿಂದ ಸಂಸ್ಕೃತ ಗ್ರಂಥಗಳನ್ನು ತಂದು ಪರ್ಷಿಯನ್ ಭಾಷೆಗೆ ವರ್ಗಾಯಿಸುತ್ತಾನೆ. ಫಿರೋಜ್ ಶಾ ತುಘಲಕ್ ತನ್ನ 80ನೆಯ ವಯಸ್ಸಿನಲ್ಲಿ ತನ್ನ ಮೊಮ್ಮಗನಾದ ತುಘಲಕ್ ಖಾನ್ನನ್ನು ಉತ್ತರಾಧಿಕಾರಿಯಾಗಿ ನೇಮಿಸಿ ನಿಧನನಾಗುತ್ತಾನೆ. ಇವನ ಸಮಾಧಿ ದೆಹಲಿಯ ಹೌಸ್ ಖಾಸ್ನಲ್ಲಿದೆ. ಮುಂದೆ ಫಿರೋಜ್ ಶಾದ ಉತ್ತರಾಧಿಕಾರಿಗಳಾದ 2ನೇಯ ಗಿಯಾಜುದ್ದೀನ್ ತುಘಲಕ್ ಶಾ, ಅಬೂಬಕರ್ ಶಾ ಮತ್ತು ನಾಸಿರುದ್ದೀನ್ ಮೊಹಮ್ಮದ್ ತುಘಲಕ್ ಹೆಚ್ಚು ಸಮರ್ಥರಾಗಿರಲಿಲ್ಲ. ಕಾರಣ 1398ರಲ್ಲಿ ತೈಮೂರ್ ದೆಹಲಿಯನ್ನು ವಶಪಡಿಸಿಕೊಂಡು ಅಲ್ಲಿದ್ದ ಜನರನ್ನು ಲೂಟಿ ಮಾಡಿ ಹತ್ಯೆ ಮಾಡುವ ಮೂಲಕ ತುಘಲಕ್ ರಾಜವಂಶದ ಸರ್ವನಾಶಕ್ಕೆ ಕಾರಣನಾದನು. ನಂತರ ಅವನು ಖಿಜರ್ ಖಾನ್ ಅವರನ್ನು ಮುಲ್ತಾನ್ ಅಂದರೆ ಪಂಜಾಬ್ನ ಉಪನಾಯಕನನ್ನಾಗಿ ನೇಮಿಸಿದನು. ಮುಲ್ತಾನ್ನಲ್ಲಿ ತನ್ನ ಪಡೆಗಳನ್ನು ಒಟ್ಟುಗೂಡಿಸಿ ಖಿಜರ್ ಖಾನ್ 1414ರಲ್ಲಿ ದೆಹಲಿಯ ಮುಲ್ಲು ಇಕ್ಬಾಲ್ ಖಾನ್ ಅವರನ್ನು ಸೋಲಿಸಿ ಕೊಲ್ಲುತ್ತಾನೆ. ನಂತರ ಅವರು 28 ಮೇ 1414ರಂದು ದೆಹಲಿಯನ್ನು ವಶಪಡಿಸಿಕೊಳ್ಳುತ್ತಾನೆ. ಇದರಿಂದ ತುಘಲಕ್ ಸಂತತಿ ನಾಶವಾಗಿ ಸಯ್ಯದ್ ಸಂತತಿಯು ಪ್ರಾರಂಭವಾಗುತ್ತದೆ. ಈಗ
ನಾಲ್ಕನೆಯದಾಗಿ ಸೈಯದ್ ಸಂತತಿಯ ಬಗ್ಗೆ ತಿಳಿದುಕೊಳ್ಳೋಣ. ಸೈಯದ್ ಸಂತತಿಯ ಸ್ಥಾಪಕ ಖಿಜರ್ ಖಾನ್. ಖಿಜರ್ ಖಾನ್ ಕ್ರಿಸ್ತಶಕ 1414ರಿಂದ 1421ರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ. ಸಾಮಂತನಾಗಿದ್ದ ಖಿಜರ್ ಖಾನ್ 1414ರಲ್ಲಿ ದೆಹಲಿಯನ್ನು ವಶಪಡಿಸಿಕೊಂಡ ನಂತರ ಅಲ್ಲಿದ್ದ ಆಡಳಿತಗಾರರು ಅವನ ಮಗನಾದ ಮುಬಾರಕ್ ಶಾ ಅಡಿಯಲ್ಲಿ ದೆಹಲಿಯ ಸುಲ್ತಾನನೆಂದು ಘೋಷಿಸಿಕೊಂಡರು. ಮುಂದೆ ಖಿಜರ್ ಖಾನ್ ಅವರ ಮರಣದ ನಂತರ ಅವನ ಮಗ ಸೈಯದ್ ಮುಬಾರಕ್ ಶಾ 20 ಮೇ 1421ರಂದು ಅಧಿಕಾರಕ್ಕೆ ಬರುತ್ತಾನೆ. ನಂತರ ಮುಬಾರಕ್ ಶಾ ಅವರ ಮರಣದ ನಂತರ ಅವನ ಸೋದರಳಿಯ ಮೊಹಮ್ಮದ್ ಶಾ ಸಿಂಹಾಸನವನ್ನು ಏರುತ್ತಾನೆ ಮತ್ತು ತನ್ನನ್ನು ಸುಲ್ತಾನ್ ಮೊಹಮ್ಮದ್ ಶಾ ಎಂದು ಕರೆದುಕೊಳ್ಳುತ್ತಾನೆ. ಮುಂದೆ ಇವನ ಮಗನಾದ ಸೈಯದ್ ಅಲಾವುದ್ದೀನ್ ಶಾನನ್ನು ಬದೌನ್ನಿಂದ ಕರೆಸಿಕೊಂಡು ಉತ್ತರಾಧಿಕಾರಿಯಾಗಿ ನೇಮಕ ಮಾಡುತ್ತಾನೆ. ಆದರೆ ಇವನು ಏಪ್ರಿಲ್ 19, 1451ರಂದು ಬಹಲೂಲ್ ಖಾನ್ ಲೋಧಿಗೆ ದೆಹಲಿಯ ಸುಲ್ತಾನರ ಸಿಂಹಾಸನವನ್ನು ಸ್ವಯಂ ಪ್ರೇರಣೆಯಿಂದ ಬಿಟ್ಟುಕೊಟ್ಟು ಮತ್ತೆ ಬದೌನ್ಗೆ ಮರಳಿ ಹೋಗುತ್ತಾನೆ. ಇಲ್ಲಿ ಅವನು 1478ರಲ್ಲಿ ನಿಧನವಾಗುತ್ತಾನೆ. ಮುಂದೆ ಲೋಧಿ ಸಂತತಿಯ ಬಗ್ಗೆ ತಿಳಿದುಕೊಳ್ಳೋಣ. ಲೋಧಿ ಸಂತತಿಯ ಸ್ಥಾಪಕ ಬಹಲೂಲ್ ಖಾನ್ ಲೋಧಿ. ಲೋಧಿ ರಾಜವಂಶವು 1451ರಿಂದ 1526ರವರೆಗೆ ದೆಹಲಿ ಸುಲ್ತಾನರನ್ನು ಆಳಿದ ಅಫ್ಘಾನ್ ರಾಜಮನೆತನವಾಗಿತ್ತು. ಬಹಲೂಲ್ ಖಾನ್ ಲೋಧಿ ಏಪ್ರಿಲ್ 19, 1451ರಂದು ದೆಹಲಿಯ ಸಿಂಹಾಸನವನ್ನು ಏರುತ್ತಾನೆ. ಮುಂದೆ ಇವನ ಎರಡನೆಯ ಮಗನಾದ ಸಿಕಂದರ್ ಖಾನ್ ಲೋಧಿಯನ್ನು ಜುಲೈ 15, 1489ರಂದು ತನ್ನ ಉತ್ತರಾಧಿಕಾರಿಯಾಗಿ ಪಟ್ಟಾಭಿಷೇಕವನ್ನು ಮಾಡುತ್ತಾನೆ. ರಾಜಧಾನಿಯನ್ನು ದೆಹಲಿಯಿಂದ ಆಗ್ರಾಕ್ಕೆ ಸ್ಥಳಾಂತರಿಸಿದನು ಮತ್ತು ಆಗ್ರಾವನ್ನು ಮುಸ್ಲಿಂ ನಗರವಾಗಿ ಮರುಸ್ಥಾಪಿಸಿ ಅಲ್ಲಿ ಮಸೀದಿಗಳನ್ನು ಕೂಡ ನಿರ್ಮಿಸಿದನು. ಸಿಕಂದರ್ ಲೋಧಿ ಒಬ್ಬ ಕಟ್ಟುನಿಟ್ಟಿನ ಮುಸ್ಲಿಂ ಅಧಿಕಾರಿಯಾಗಿದ್ದನು. ಆದ ಕಾರಣ ಉತ್ತರ ಭಾರತದಾದ್ಯಂತ ಅನೇಕ ದೇವಾಲಯಗಳನ್ನು ಇವನು ನಾಶಪಡಿಸಿದನು. ಮುಂದೆ ಸಿಕಂದರ್ ಲೋಧಿಯ ಹಿರಿಯ ಮಗನಾದ ಇಬ್ರಾಹಿಂ ಖಾನ್ ಲೋಧಿ ದೆಹಲಿಯ ಕೊನೆಯ ಲೋಧಿ ಸುಲ್ತಾನನಾಗಿದ್ದಾನೆ. ಇಬ್ರಾಹಿಂ ಲೋಧಿಯು ಹಲವಾರು ದಂಗೆಗಳನ್ನು ಎದುರಿಸಿದರು ಮತ್ತು ಸುಮಾರು 1 ದಶಕದ ಕಾಲ ವಿರೋಧವನ್ನು ದೂರವಿಟ್ಟರು ಮತ್ತು ಲೋಧಿ ರಾಜವಂಶವು ಸರ್ವನಾಶವಾಗದಂತೆ ತಡೆಯಲು ಪ್ರಯತ್ನಿಸುತ್ತಾ 1526ರಲ್ಲಿ ನಡೆದ ಪಾನಿಪತ್ ಕದನದಲ್ಲಿ ಬಾಬರ್ನೊಂದಿಗೆ ಹೋರಾಡುತ್ತಾ ನಿಧನ ಆಗುತ್ತಾನೆ. ಇದರಿಂದ ಲೋಧಿ ರಾಜವಂಶವು ಅಂತ್ಯಗೊಂಡು ಮೊಘಲ್ ಸಾಮ್ರಾಜ್ಯವು ಸ್ಥಾಪನೆಯಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ನಾವು ಮೊಘಲ್ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಹೀಗೆ ನಾವು ಇವತ್ತು ಭಾರತವನ್ನು ಆಳಿದ ದೆಹಲಿಯ ಸುಲ್ತಾನರ ಬಗ್ಗೆ ತಿಳಿದುಕೊಂಡೆವು. ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ.